ಹೊಸಪೇಟೆ ನಗರದ ಹೊಸ ಯಲ್ಲಾಪುರದ ಪ್ರದೇಶದಲ್ಲಿರುವ ಬೃಹತ್ ತ್ಯಾಜ್ಯದ ಗುಡ್ಡಕ್ಕೆ ಬೆಂಕಿ ತಗುಲಿದ ಪರಿಣಾಮ ಸುತ್ತಮುತ್ತಲಿನ ನಿವಾಸಿಗಳಿಗೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತ್ಯಾಜ್ಯದ ಗುಡ್ಡದಿಂದ ಹೊರಬರುತ್ತಿರುವ ದಟ್ಟವಾದ ಹೊಗೆ ಪರಿಸರವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದು ಸ್ಥಳೀಯರಿಗೆ ಉಸಿರಾಟದ ತೊಂದರೆ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿರುವ ಬಗ್ಗೆ ಆತಂಕ ವ್ಯಕ್ತವಾಗಿದೆ. ದಿನದಿಂದ ದಿನಕ್ಕೆ ಹೊಗೆ ಹೆಚ್ಚಾಗುತ್ತಿದ್ದು ಪರಿಸ್ಥಿತಿ ಹದಗೆಡುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಆದರೆ ಈ ಕುರಿತು ಜನಪ್ರತಿನಿಧಿಗಳಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸಮರ್ಪಕವಾಗಿ ಗಮನ ಹರಿಸುತ್ತಿಲ್ಲ ಎಂಬುದು ನಿವಾಸಿಗಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಸ್ಥಳೀಯರು ಹುಬ್ಬಳ್ಳಿ ಧಾರವಾಡ ರಸ್ತೆಯ ಬಂದ್ ಮಾಡಿ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆಗೆ ತಕ್ಷಣ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಿ. ಇದೇನು ಗಾರ್ಬೇಜ್ ಯಾರ್ಡ್ ಹೊಸ ಯಲ್ಲಾಪುರ ಯಾರ್ಡಿನಲ್ಲಿ ಇರುವ ಗಾರ್ಬೇಜ್ ಯಾರ್ಡು ಇದು ಇಂದಿನ ಮತ್ತು ನಿನ್ನೆಯಿಂದ ಅಲ್ಲ, ಇದು ಹಲವಾರು ದಿನಗಳಿಂದ ಅಂದರೆ 7-8 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದೆ. ಜನ್ನತ್ ನಗರ ಆಗಿರ್ಬೋದು, ಲಕ್ಷ್ಮೀನಗರ ಆಗಿರ್ಬೋದು, ಈ ಶಿವಾನಂದ ನಗರ ಆಗಿರ್ಬೋದು, ವಿದ್ಯಾಗಿರಿ, ಇಲ್ಲೇ ಕಾಲೇಜ್ ಇದೆ ಅಂತ ಸ್ಟೂಡೆಂಟ್ಸ್ ಇದ್ದಂಥ ಏರಿಯಾದಲ್ಲಿ ಇಂಥ ಒಂದು ಕಲಬೆರಕೆ ಅಂತ ಎಲ್ಲ ಕಸದನ್ನು ತೊಂಬಂದು ಸುಡೋದ್ರಿಂದ ಅದರಿಂದ ಹೊಗೆಯಿಂದಾಗಿ ಕ್ಯಾನ್ಸರ್ ಆಗಿರ್ಬೋದು, ಅಸ್ತಮ ಆಗಿರ್ಬೋದು, ಒಂಥರ ಸ್ಲೋ ಪೊಸಿಷನ್ ಇದ್ದಂಗೆ. ಹಾಗಾಗಿ ಇದರಿಂದ ದಯವಿಟ್ಟು ಕಾರ್ಪೊರೇಷನ್ ಅವರು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಆದಷ್ಟು ಬೇಗನೆ ಬಂದು ಕಸವನ್ನು ನಂದಿಸ್ಬೇಕು. ಇದನ್ನು ಏನು ಹೊಗೆಯನ್ನು ಆರಿಸ್ಬೇಕು. ಇಲ್ಲಾಂದರೆ ಇದರಿಂದ ದಟ್ಟ ಹೊಗೆಯಿಂದಾಗಿ ಸಣ್ಣ ಮಕ್ಕಳಿಗೆ ಭಾಳ ಹೆಲ್ತಿಗೆ ಒಂದು ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ. ಹಾಗಾಗಿ ಇವರು ಕಸ ತೊಗೊಂಡು ಹೋಗಿ ಗಾಡಿ ಹೇಳ್ತಾರೆ ಕಸ ಸುಡಬಾರ್ದು, ಅದರಿಂದ ಜನಕ್ಕೆ ಹಾನಿ ಆಕೈತಿ ಅಂತ ಹೇಳ್ತಾರೆ ಹೊರತಾಗಿ ತಾವೇ ತಂದಿಲ್ಲ ಎಲ್ಲ ಕಸ ತೊಗೊಂಬಂದು ಸುಡ್ತಾರೆ. ಇದು ಯಾವ ನ್ಯಾಯ? ಹಾಗಾಗಿ ಕಮಿಷನರ್ ಆದಷ್ಟು ಇವತ್ತು ಆ ಹೊಗೆ ತಟ್ಟವಾಗಿ ಹರದಿಂದ ಎಲ್ಲ ನಗರದ ಜನ್ನತ್ ನಗರ ಆಗಿರ್ಬೋದು, ಆಜುಬಾಜು ಲಕ್ಷ್ಮೀನಗರ ಎಲ್ಲ ಜನ ಸೇರಿಕೊಂಡು ಇವತ್ತು ಟೋಲ್ ನಾಕವನ್ನು ಬಂದ್ ಮಾಡಿದ್ವಿ. ಮುಂದೆ ಒಂದು ದಿನ ಇದೇ ರೀತಿ ಮುಂದುವರೆದ್ರೆ ಈ ಕಸವನ್ನು ತೆಗೆದುಕೊಂಡು ಹೋಗಿ ಕಾರ್ಪೊರೇಷನ್ ಮುಂದೆ ಹಾಕಿ ಅಲ್ಲಿ ಸುಟ್ಟು ಅದು ದೊಡ್ಡ ಒಂದು ಉಗ್ರವಾದ ಪ್ರತಿಭಟನೆ ಮಾಡಬೇಕಂತೇಳಿ ನಾವು ಎಲ್ಲ ಜನ ಸೇರಿಕೊಂಡು ನಮ್ಮ ಲೀಡರ್ಸ್ ಎಲ್ಲ ಸೇರಿಕೊಂಡು ನಾವು ನಿರ್ಧಾರ ಮಾಡಿದ್ದೀವಿ. ಹಾಗಾಗಿ ಆ ಒಂದು ಆಸ್ಪದ ಕೊಡಬೇಡಿ,
ದಯವಿಟ್ಟು ಇದನ್ನು ಆದಷ್ಟು ಬೇಗನೆ ಬಂದು ಕಸವನ್ನು ಬೆಂಕಿ ಹತ್ತಿದ್ದನ್ನು ಆರಿಸಿ ಎಲ್ಲ ಜನಕ್ಕೆ ಮುಕ್ತಿಯನ್ನು ಕೊಡಲಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಿಂಗಾರೆಡ್ಡಿ ಅಂತೇಳಿ. ಅಲ್ಲಿ ಈಗ ಇಷ್ಟೋ ಮಠ ಎಲ್ಲ ಹೇಳಿದರು, ಉಳಿದವ್ರು ನಮ್ಮ ಓಣಿ ಹಿರಿಯರು ಹೇಳಿದರು. ಈಗ ಬರೀ ಜನ್ನತ್ ನಗರ್, ಲಕ್ಷ್ಮೀಕೇರಿ, ಶಿವಾನಂದ ನಗರ್ ಅನ್ನೋ ಮಾತು ಬರುತ್ತೆ. ಬಟ್ ಇಲ್ಲಿ ನಿಮ್ಮ ಮೇಲೆ ಸರಸ್ವತ್ಪುರ ಮೇಲೆ ಗುಡ್ಡ ಹತ್ತಿರಿ, ಸ್ವಲ್ಪ ನಿಮ್ಮ ಕ್ಯಾಮ್ರಾ ಅದು ಇದ್ದರೆ ಸ್ವಲ್ಪ ಟೈಮ್ ಇದ್ದರೆ ಅಲ್ಲಿ ಹೋಗಿ ನೀವು ಅಲ್ಲಿಂದ ಕವರ್ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ ಯಾವ ಥರ ಜೀವನ ನಡೆಸ್ತಾ ಇದ್ದಾರೆ. ಇಲ್ಲಿ ಇಷ್ಟಿಷ್ಟು ಮಕ್ಕಳಿದ್ದಾರೆ, ಅವರು ಒಂದು ಸ್ಕೂಲಿಗೆ ಹೋಗಲಿಕ್ಕೆ ತೊಂದರೆ, ಏನು ತಿಂದರೆ ಅಲ್ಲಿ ನೀರು ಕಲುಷಿತ, ಆಹಾರದಲ್ಲಿ ಕಲುಷಿತ, ಗುಳಿಗೆ ಯಾವ ಥರದ್ದು ಗಾರ್ಬೇಜ್ ಹಾಕ್ತಾರೆ ಇಲ್ಲಿ ನೋಡಿದ್ರಿ ನೀವು ಹೋಗಿ ಅಲ್ಲಿ. ನಾವು ದಿನನಿತ್ಯ ನೋಡ್ತಾ ಇರ್ತೀವಿ, ಆದರೂ ಇವತ್ತಿಲ್ಲ ನಾಳೆ ಒಂದು ದಿವಸ ನಮ್ದು ಆಗ್ಬೋದು, ಸ್ವರ್ಗ ಸಿಗ್ಬೋದು ಅಂತೇಳಿ ಎಷ್ಟೋ ವರ್ಷಗಟ್ಟಲೆ ನಾವು ಇಲ್ಲೇ ಜೀವನ ಮಾಡಿದ್ದೀವಿ. ಈಗ ಸ್ವರ್ಗ ಏನು ನಮ್ಗೆ ಕಾಣ್ತಲ್ಲ, ಎಲ್ಲಿ ನರ್ಕಕ್ಕೆ ಹೋಗ್ತೀವೇನೋ ನಾಳೆ ಒಂದು ದಿವಸ ನಾವು. ಅದಕ್ಕೆ ನಮ್ದಂಕಿಷ್ಟು ಜೀವನ ಹೋಯ್ತೀಗ, ಉಳಿದು ನಮ್ಮ ಬರುವಂಥ ಭವಿಷ್ಯ ಇದು. ನಮ್ಮ ದೇಶದ ಭವಿಷ್ಯಗಳನ್ನು ಹಾಳು ಮಾಡಿ ಎಲ್ಲಿ ನಾವು ಅದು ಇದರಲ್ಲಿ ಬೇರೆ ದೇಶಗಳಲ್ಲಿ ನೋಡ್ತೀವಿ, ಕಾಣ್ತೀವಿ. ಇಂಥ ಹೊಗೆಗಳಿಂದ ಏನೋ ರೋಗಗಳಾಗಿ ಅವರು ಹುಟ್ಟುವಂಥ ಗರ್ಭಿಣಿ ಈ ತಂದರುಸ್ತಿಯನ್ನೇ ಹೆಲ್ತಿ ಕುಸು ಇದ್ದರು ಹೊಟ್ಟೆಯಲ್ಲಿ, ಇಂಥ ಎಲ್ಲ ಹೊಗೆಯಿಂದ ಹೊರಗೆ ಬಂದು ಮಗು ಏನಾಗುತ್ತೆ ಎಲ್ಲ ಇದು ಅಬ್ನಾರ್ಮಲ್ ಆಗಿ ಅಂಗವಿಕಲರಾಗಿ ಹುಟ್ಟುತ್ತಾ ಇದ್ದಾರೆ. ಇಲ್ಲೇ ನಮ್ಮಲ್ಲಿ ಬಂದು ಎಷ್ಟು ಟಿ ವಿ ಪೇಷಂಟ್ ಇದ್ದಾರೆ, ಎಷ್ಟು ಇದಾಗ್ತಾ ಇದ್ದಾರೆ. ಎದಕ್ಕೆ ಮತ್ತು ಎಲ್ಲಿದ್ದೀರಿ ನೀವು ಪ್ರಶಾಸನ ಎಲ್ಲಿದ್ದೀರಿ? ಇದೆಲ್ಲ ಬರಬೇಕಲ್ಲ, ಇಂಥ ಸಮಸ್ಯೆಗೆ ನಮಗೆ ಪಬ್ಲಿಕಲ್ಲಿ ಬರಬೇಕಲ್ಲ. ಬಲ್ಲೇ ಇಲೆಕ್ಷನ್ ಟೈಮ್ ಬಂದ್ರಲ್ಲ ಅಷ್ಟಲ್ಲ, ಯಾರಾದರೂ ಆಗಲಿ, ನೀವು ಎಂಪ್ಲಾಯೀಸ್ ಆಗಲಿ, ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಲಿ, ಕಾರ್ಪೊರೇಷನ್ದವ್ರಾಗಲಿ, ಯಾರಿದು ಸಂಬಂಧಪಟ್ಟ ಅಧಿಕಾರಿಗಳು ಈಗ ನೋಡಿ ನಾವೆಲ್ಲರೂ ತೀರ್ಮಾನ ತೊಗೊಂಡಿದ್ದೀವಿ. ಈಗ ಹಿರಿಯರು ಎಲ್ಲ ಯಾವುದೋ ನಮ್ಮಲ್ಲಿ ಹಿಂದೂ ಧರ್ಮದಿರಲಿ, ಮುಸ್ಲಿಂ ಧರ್ಮದಿರಲಿ, ಎಲ್ಲರೂ ಹಿರಿಯರು ಮೀಟಿಂಗ್ ಮಾಡುವ ಒಂದು ಲೆಕ್ಕದಲ್ಲಿ ಇದ್ದೀವಿ. ಈಗ ನೋಡಿ ಒಂದು ರೋಡ್ ಬಂದ್ ಮಾಡಿ ನಿಮ್ಮನ್ನು ಕರೆಸಿ ಒಂದೇ ನಮ್ಮದು ಮೆಸೇಜ್ ಕಳಿಸೋದೇನೆಂದರೆ, ನಮಗೆ ಬೇಗನೆ ಇದರಲ್ಲಿ ಸೊಲ್ಯೂಷನ್ ಸಿಗಲಿಲ್ಲ ಅಂದರೆ ಈಗ ಅದೇ ಕಾರ್ಪೊರೇಷನ್ಗೆ ಎಚ್ಚೆತ್ತು ಕೊಡೋದಂದ್ರೆ ನಾವು ಮೀಟಿಂಗ್ ಮಾಡಿ ಈಗ ನಾಳೆ ಬರುವಂಥ ದಿವಸದಲ್ಲಿ ಕಮ್ಮಿ ಆಗಲಿಲ್ಲ ಅಂದರೆ ಆ ಗರ್ಬೇಜನ್ನು ನಮ್ಮ ಕೈಲಿ ಎಷ್ಟಾಗುತ್ತೆ ಎಲ್ಲರೂ ಚಂದ ಮಾಡಿ ಜಮಾ ಮಾಡಿ ದುಡ್ಡನ್ನು ಟ್ರ್ಯಾಕ್ಟರ್ಗಳಿಂದ JP ಇರಿಸಿ ಕಾರ್ಪೊರೇಷನ್ ಮುಂದಿಟ್ಟು ಉಗ್ರ ಹೋರಾಟ ಮಾಡ್ತೀವಿ ನಾವು. ಅಲ್ತಾಫ್ ಮಾಲಿ, ಕ್ರಾಂತಿ ಸಮಾಚಾರ ಟಿವಿ, ಧಾರವಾಡ.